ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ತಾರಮ್ಮ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಬಿಡು ಮಾಡಿಕೊಂಡು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಅದು ಸಾಕಷ್ಟು ಜನ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲೂ ಪ್ರಮೋಷನ್ಗಳಿಗೆಲ್ಲ ಅಷ್ಟಾಗಿ ಹೋಗೋದಿಲ್ಲ. ಸೊ ಅಂಥದ್ರಲ್ಲಿ ನೀವು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಅಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಕ್ಕೆ ಬಂದಿದ್ದಕ್ಕೆ ನಾವು ನಮ್ಮ ಎಂಟೈರ್ ಸಿನಿಮಾ ತಂಡದ ಕಡೆಯಿಂದ ನಿಮಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಪ್ರೆಸ್ ಮೀಟ್ ಮುಖ್ಯ ಉದ್ದೇಶ ಇದ್ದಿದ್ದು 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಇದೇ ತಿಂಗಳು. ಕಾರಣಾಂತರಗಳಿಂದ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಅದೇ ಒಂದು ವಿಷಯನ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಒಂದು ಪ್ರೆಸ್ ಮೀಟ್ನ ಅಂದ್ಕೊಂಡಿದ್ವಿ. ಸುಜಿ ಅವ್ರಿಗೆ ಕೇಳಿದೆ, ಸರ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಾಗಿದೆ, ಏನು ಮಾಡೋದು, ಏನು ಮಾತಾಡೋದು ಅಂದರೆ, ನಿಮಗೆ ನನಗಿಂತ ಎಕ್ಸ್ಪೀರಿಯನ್ಸ್ ಇದೆ, ಸ್ಟೇಜ್ ಮೇಲೆ ಹೋದ್ಮೇಲೆ ಮಾತಾಡ್ತೀರಾ ಬಿಡಿ ಅಂತಂದರು. ಇವಾಗ ಕೇಳಿಸ್ಕೊಂತಾರಲ್ಲ ಮಾತನ್ನ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಆ ಎಕ್ಸ್ಪೀರಿಯನ್ಸ್ ಎಷ್ಟಂತ ಕೇಳಿ, ನಿಮ್ಗೆ ಗೊತ್ತು ಏನು ಮಾತಾಡಬೇಕು ಅಂತ. ನಾ ಬಂದು ಶೆಟ್ಲ ಇದನ್ನು ಮಾತಾಡಿ ಅಂತ ಹೇಳಿ. ಆಮೇಲೆ ವಿಷಯ ಏನು ಅಂತಂದ್ರೆ ಇಷ್ಟೇ ವಿಷಯ. ಆಕ್ಚುಲಿ ಇವಾಗ 17ನೇ ತಾರೀಕು ರಿಲೀಸ್ ಆಗಬೇಕಾಗಿದೆ, 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಖುಷಿನ ವಿಚಾರನೆ, ಸ್ವಲ್ಪ ಬೇಜಾರಾಯಿತು. ಬಟ್ ಸ್ಟಿಲ್ 4 ವರ್ಷದಿಂದ ಆಗಿರೋದು ಒಂದು ವಾರದಲ್ಲಿ ಏನು ಅಂತ ಅಂದ್ಕೊಂಡು ಸುಮ್ಮನೆ ಆಗಲಿಲ್ಲ. ನಾನು 4 ವರ್ಷನೇ ಕಾಲಿ, ಇನ್ನೊಂದು ವಾರ ಏನಪ್ಪ ಅಂತ ಅಂದ್ಕೊಂಡು. ಸೊ 24ನೇ ತಾರೀಕು ಒಂದು ವಿಶೇಷವಾದಂತಹ ದಿನ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದ ಹಬ್ಬ ಅವತ್ತು. ಸೊ ಅವತ್ತಿನ ದಿನ ಸಿನಿಮಾ ರಿಲೀಸ್ ಆಗ್ತಿರೋದಂತೂ ನಮ್ಮೆಲ್ಲರಿಗೂ ನಮ್ಮ ಲೈಫಲ್ಲಿ ಯಾವತ್ತು ಎಲ್ಲರ ಕಾಲ ರಿಲೀಸ್ ಆಯಿತು ಅಂದರೆ ಟಕ್ಕಂತ ನೆನಪಾಗುತ್ತೆ. ಏಪ್ರಿಲ್ 20ನೇ ತಾರೀಕು, 24ನೇ ತಾರೀಕು ರಾಜಣ್ಣ ಅವ್ರ ಹುಟ್ಟಿದ ಹಬ್ಬ ದಿನ ಅಂತ. ಸೊ ಎಲ್ಲ ಕಾಲ ಕೂಡಿ ಬಂದಿದೆ. ಆಲ್ಮೋಸ್ಟ್ ಈ ಡೇಟು ಖಂಡಿತವಾಗ್ಲೂ ಫೈನಲ್ಲು ಫಿಕ್ಸ್ ಆಗಿದೆ. ಏಪ್ರಿಲ್ 24ನೇ ತಾರೀಕು ಎಲ್ಲರ ಕಾಲಿರುತ್ತೆ ಕಾಲ ಕರ್ನಾಟಕ ರಾಜ್ಯದಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಚಿಕ್ಕ ಸಿನಿಮಾ ಆದರೆ ತುಂಬ ದೊಡ್ಡವರು ದೊಡ್ಡ ತಲೆಗಳೆಲ್ಲ ಯೂಸ್ ಮಾಡಿ, ಅದು ತುಂಬ ದೊಡ್ಡ ಬ್ರೈನ್ಗಳು ಯೂಸ್ ಆಗಿದೆ ಈ ಸಿನಿಮಾಗೆ. ಚಿಕ್ಕ ಸಿನಿಮಾ ಬಜೆಟ್ ವೈಸು, ಆದರೆ ಪ್ರೀತಿಯಲ್ಲಿ ಕಲೆಯಲ್ಲಿ ಯಾವತ್ತೂ ಚಿಕ್ಕದಲ್ಲ, ತುಂಬ ದೊಡ್ಡದು. ಸೊ ಖಂಡಿತವಾಗ್ಲೂ ಈ ಸಿನಿಮಾಗೆ ತುಂಬ ಹಾರ್ಡ್ ವರ್ಕ್ ಹಾಕಿ ನಮ್ಮ ಎಂಟೈರ್ ತಂಡ ಕೆಲಸ ಮಾಡಿದ್ದೀವಿ. ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ, ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ಪ್ರೊಡ್ಯೂಸರ್ಗೆ ಖಂಡಿತವಾಗ್ಲೂ ಈ ಸಿನಿಮಾಯಿಂದ ಲಾಭ ಆಗಲಿ ಅಂತ ನಮ್ಮ ಎಂಟೈರ್ ತಂಡದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಸುಜಯ್ ಶಾಸ್ತ್ರಿ ಅವ್ರಿಗೆ ಒಳ್ಳೇದಾಗಲಿ ಸರ್.